ಹಲೋ ನನ್ನ ಬಳಗದ ಬಂಧುಗಳು ಎಲ್ಲರಿಗೂ ನಮಸ್ಕಾರ. RVRK ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಸುಲಭವಾಗಿ ಹಣ್ಣುಗಳಿಂದ ತಯಾರಿಸಬಹುದಾದ ಸ್ಕ್ವಾಷ್ಗಳು ಅಥವಾ ಹಣ್ಣುಗಳ ಪಾಕನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಹಣ್ಣುಗಳ ಪಾಕಗಳನ್ನು ವಾಟ್ರಿ ಕಂಟೆಂಟ್ಸ್ ಇರುವ ಫ್ರೂಟ್ಸ್ಗಳಿಂದ ಮಾಡಿಕೊಡ್ತಾರೆ. ಇಲ್ಲಾಂದರೆ ಕೆಲವು ಪೇರು, ಅನಾನಸು, ಮ್ಯಾಂಗೋ ಈ ಥರದ್ರಿಂದ ಮಾಡ್ಕೋಬೋದು. ತಲೆಮಸಿರೋದ್ರಿಂದ ಇರುವ ಹಣ್ಣುಗಳಿಂದ ನಾವು ಮಾಡ್ಕೋಬಹುದು. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಸ್ವಲ್ಪ ದ್ರಾಕ್ಷಿ ಇದೆ, ಒಂದು ಅರ್ಧ ಕಿಲೋದಷ್ಟು ಇರ್ಬೋದು. ಇದನ್ನೊಂದು ಸಲ ತೊಳೆದಿಟ್ಟಿದ್ದೀನಿ, ಇನ್ನೊಂದು ಸಲ ತೊಳೆದ್ಬಿಟ್ಟು ನಾವು ಸ್ಕ್ವಾಷ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಸ್ಕ್ವಾಷ್ ಮಾಡೋಕ್ಕೆ ಇಷ್ಟು ಹಣ್ಣು ನಾನು ತೊಗೋತಾ ಇದ್ದೀನಿ, ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಒಂದು ಸಲ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿಕೊಂಡು ಸೋಸ್ಕೊಳ್ಳೋಣ. ಇಷ್ಟು ಹಣ್ಣು ತೆಗೆದಿಟ್ಕೊಂಡಿದ್ದೀನಿ, ಏನಾದರೂ ಮಾಡ್ಲಿಕ್ಕೆ ಬೇಕಾಗ್ಬೋದು ಅಂತ ಹಾಗೆ ಇಟ್ಕೊಂಡಿದ್ದೀನಿ. ನೀರು ಹಾಕ್ದೇನೆ ನಾನು ದ್ರಾಕ್ಷಿನ ಹರ್ಕೊತಾ ಇದ್ದೇನೆ. ನೋಡಿ, ಹರ್ಕೊಂಡು ಹಾಕಿದ್ದೆ ನಾನು. ಈಗ ಇದನ್ನು ಸೋಸ್ಕೊಳ್ಳೋಣ. ಈ ಥರ ಒಂದು ಸೌಂಟು ಅಥವಾ ಸ್ಪೂನು ಹಾಕಿಬಿಟ್ಟು ಸೋಸ್ಕೊಳ್ಳಿ ರಸನ. ಇಲ್ಲಿ ನೋಡಿ, ಉಳಿದ ಪ್ರೆಸಿಪಿಟೇಟಿಗೆ ನಾವು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಹರ್ಕೊಳ್ಳೋಣ. ನೋಡಿ, ನೀರಾಗಿ ಕರ್ಕೊಂಡಿದ್ದೀನಿ. ಈಗ ಸೋಸ್ಕೊಳ್ಳೋಣ ಇದನ್ನ. ನೋಡಿ, ಜ್ಯೂಸ್ ಎಲ್ಲ ಸೋಸ್ಕೊಂಡಾಗಿದೆ. ನಾನು ಅರ್ಧ ಪಾತ್ರೆಯಷ್ಟು ಜ್ಯೂಸ್ ಸಿಕ್ಕಿದೆ. ಇದನ್ನೀಗ ಕುದಿಯೋಕ್ಕಿಡೋಣ. ಈ ಜ್ಯೂಸನ್ನು ಪ್ಯಾನ್ಗೆ ಹಾಕ್ಕೊಂಡು ಕುದಿಸ್ಕೊಳ್ಳೋಣ. ಮೀಡಿಯಮ್ ಉರಿಯಲ್ಲಿ 4-5 ನಿಮಿಷ ಕುದಿಸ್ಕೊಳ್ಳಿ. ನೋಡಿ, ಈಗ ಜ್ಯೂಸು ಚೆನ್ನಾಗಿ ಕುದೀತಾ ಇದೆ. ನಾನು ತಗೊಂಡು ಈ ಜ್ಯೂಸು 3 ಕಪ್ಪಷ್ಟಿತ್ತು. ಸೊ 3 ಕಪ್ ಜ್ಯೂಸಿಗೆ 1.5 ಕಪ್ ಹಾಕೋಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡಿ, ಸಕ್ಕರೆ ಕರ್ಗೋವರೆಗೂ ಈ ಥರ ಕೈ ಆಡಿಸ್ಕೊತಾ ಇರಿ. ಒಂದು 1/4 ಸ್ಪೂನಷ್ಟು ಕಲ್ಲುಪ್ಪು ಹಾಕೋತಾ ಇದ್ದೀನಿ. ಯಾವುದೇ ಬಗೆಯ ಸ್ಕ್ವಾಷ್ ಮಾಡುವಾಗ ನಾವು ಒಂದು ಅರ್ಧ ಗಂಟೆನಾದರೂ ಆ ಜ್ಯೂಸನ್ನು ಕುದಿಸ್ಕೋಬೇಕಾಗತ್ತೆ. ಯಾಕಂದರೆ ಅಷ್ಟು ತಿಕ್ಕಾಗಬೇಕಾಗತ್ತೆ ಅದು. ಸ್ಕ್ವಾಷ್ ಮಾಡೋದಾದ್ರೆ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ತಿಕ್ ಡಾರ್ಕಾಗಿ ಕಲರ್ ಬಂದಿದೆ. ಈಗ ನಾನು ಅರ್ಧ ಗಂಟೆ ಆಯಿತು ಇದನ್ನು ಕುದಿಯೋಕ್ಕಿಟ್ಟು ನಾನು ಆಫ್ ಮಾಡ್ಕೊತಾ ಇದ್ದೀನಿ ಒಲೆನ. 1-2 ಸೆಕೆಂಡ್ ಮೊದಲು ನಿಂಬೆ ರಸ ಹಾಕ್ಕೋತಾ ಇದ್ದೀನಿ. ನಿಂಬೆ ರಸದ ಬದಲು ನೀವು ಸಿಟ್ರಿಕ್ ಆ್ಯಸಿಡ್ ಕೂಡ ಹಾಕ್ಕೋಬೋದು. ಬಟ್ ಸಿಟ್ರಿಕ್ ಆ್ಯಸಿಡ್ ಹಾಕಿದರೆ ಅದನ್ನು ತರುವಾಗ ಅಷ್ಟು ಉಪಯೋಗ ಆಗೋಲ್ಲ. ಸಾಮಾನ್ಯವಾಗಿ ನಾವು ಫ್ಯಾಮಿಲಿಗೆ ಅಂತ ಮಾಡುವಾಗ ಸ್ಕ್ವಾಷು ಜಾಮು ಕಮ್ಮಿನೇ ಮಾಡುವಾಗ ಸಿಟ್ರಿಕ್ ಆ್ಯಸಿಡ್ ವೇಸ್ಟ್ ಆಗುತ್ತೆ ಒಂದು ಸ್ವಲ್ಪ ತೊಂದರೆ. ಹೀಗಾಗಿ ನಾನು ತರಿಸಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿಟ್ಟು ವೇಸ್ಟ್ ಆಗ್ತಿದೆ ಅಂತ ನಾನು ತರಿಸ್ತಾ ಇಲ್ಲ. ಈಗ ಅದಕ್ಕೆ ಬದಲು ನಾವು ನಿಂಬೆಹಣ್ಣೆ ಹಾಕ್ಕೋಬೋದು, ಅದೇ ಈಸಿ ನಮಗೆ. ಹಾಗೆಯೇ ನೀವು ದ್ರಾಕ್ಷಿನ ಡೈರೆಕ್ಟಾಗಿ ಕುದಿಸ್ಬಿಟ್ಟು ಕೂಡ ನೀವು ಮಾಡ್ಕೋಬೋದು. ಡೈರೆಕ್ಟಾಗಿ ಕುದಿಸಿ ನೀವು ಅದನ್ನು ಜರಡಿ ತೆಗೆಯುವಾಗ ಬೀಜಗಳು ಹಾಗೆ ಇಡೀ ಬರುತ್ತೆ. ಇಲ್ಲಾಂದರೆ ಹಣ್ಣುಗಳನ್ನು ನೀವು ಮಿಕ್ಸಿ ಮಾಡ್ಕೊಂಡು ಮಾಡೋದಾದರೆ ಬೀಜ ಸ್ವಲ್ಪ ಕಟ್ಟಾಗುತ್ತೆ. ಹಾಗಾಗಿ ಬಟ್ ಈ ಮೆಥಡು ಈಸಿ. ನಾವು ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ತೆಗೆದು ಮಾಡೋದು ಈಸಿ. ಬೇಯಿಸಿ ತೆಗೆಯೋದು ಸ್ವಲ್ಪ ಲೇಟ್ ಆಗುತ್ತೆ. ನಿಮ್ಗೆ ಹೇಗೆ ಅನುಕೂಲನೋ ಹಾಗೆ ಮಾಡ್ಕೋಬೋದು. ಸಾಮಾನ್ಯವಾಗಿ ಸ್ಕ್ವಾಷ್ಗಳನ್ನು ವಾಟ್ರಿ ಫ್ರೂಟ್ಸಿಂದ ಮಾಡ್ತಾರೆ. ಬೇಕಾದ್ರೆ ಸ್ವಲ್ಪ ಪೇರು ಹಣ್ಣು, ಪೈನಾಪಲ್ ಈ ಥರ ತಲೆಮಸಿರೋ ಫ್ರೂಟ್ಸ್ನಿಂದನೂ ಮಾಡ್ಕೋಬೋದು. ತುಂಬ ದೊಡ್ಡದಾಗಿ ಮಾಡೋದಾದರೆ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳುವಾಗ ಇದಕ್ಕೆ ಸಿಟ್ರಿಕ್ ಆ್ಯಸಿಡ್ ಮತ್ತು ಸೋಡಿಯಂ ಬೆಂಜೋಯೇಟ್ ಉಪಯೋಗಿಸ್ಕೊಳ್ಬೋದು. 1-2 ಗ್ರಾಮ್ ಮಾತ್ರ ಹಾಕ್ಕೋಬೇಕು. ಸ್ಕ್ವಾಷ್ ರೆಡಿ ಆಗಿದೆ. ನಾವು ಬಾಟಲ್ಗೆ ಆರಿದ ಮೇಲೆ ಬಾಟ್ಲಿಗೆ ತುಂಬಿಸ್ಕೊಳ್ಳೋಣ. ಇದು ಸ್ಕ್ವಾಷು ಚೆನ್ನಾಗಿ ಆರಲಿ, ಆಮೇಲೆ ನೀವು ಬಾಟಲ್ಗೆ ತುಂಬಿಸ್ಕೋಬೋದು. ಆರಿದ ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಉಪಯೋಗಿಸ್ಕೋಬೋದು. ಶರ್ಬತ್ ಮಾಡ್ಕೋಬೋದು, ಐಸ್ ಕ್ರೀಮ್ಗಳಿಗೆ ಹಾಕ್ಕೋಬೋದು. ಹಾಗೆಯೇ ಡೆಸರ್ಟ್ ಏನಾರು ಮಾಡುವಾಗ ಉಪಯೋಗ ಆಗುತ್ತೆ. ಈಗ ಸಿರಪ್ ಆರಿದೆ.
ನಾವೀಗ ಇದನ್ನ ಬಾಟ್ಲಿಲಿ ತುಂಬಿಸ್ಕೊಳ್ಳೋಣ. ನೋಡಿ ಇಲ್ಲೊಂದು ಬಾಟ್ಲಿ ತಗೊಂಡಿದ್ದೀನಿ ನಾನು, ಇದರಲ್ಲಿ ತುಂಬಿಸ್ಕೊಳ್ಳೋಣ. ಜಾಸ್ತಿ ಆದರೆ ಬೇರೆ ಡಬ್ಬಕ್ಕೆ ಹಾಕುತ್ತಾ ಇದನ್ನೇ. ಬಾಟ್ಲಿ ಫುಲ್ಲೇ ಸಿಕ್ಕಿದೆ ಸ್ಕ್ವಾಶು. ನೋಡಿ ಈ ಥರ ಒಂದು ಬಾಟ್ಲಿಲಿ ತೆಗೆದಿಟ್ಕೋಬೋದು, ಇಲ್ಲಾಂದರೆ ಪ್ಲಾಸ್ಟಿಕ್ ಡಬ್ಬಗಳಲ್ಲೂ ನೀವು ಹಾಕೋಬೋದು. ಸ್ವಲ್ಪ ಅಗಲ ಬಾಯಿ ಆದರೆ ನಾವು ಬೇಗ ಒಣಗಿಸಿ ಇಟ್ಕೋಬೋದು ಬಾಟ್ಲಿಗಳನ್ನು. ಸಾಮಾನ್ಯವಾಗಿ ಡ್ರಿಂಕಿಂಗ್ ವಾಟರ್ ಬಾಟಲ್ಸ್ ಆದರೆ ಅಷ್ಟು ಬೇಗ ಒಣಗಲ್ಲ ಬಿಸಿಲಿಗೆ, ಮತ್ತು ಬಿಸಿಲಲ್ಲಿ ಇಡಬಾರ್ದು ಕೂಡ ಅದನ್ನ. ಹಾಗಾಗಿ ಈ ಥರ ಸ್ವಲ್ಪ ಅಗಲ ಬಾಯಿದ್ದು ಬಾಟ್ಲಿನ ಹಾಕ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಒಂದು 1/4 ಗ್ಲಾಸಷ್ಟು ನಾನು ಸ್ಕ್ವಾಶ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು 3/4 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಒಂಚೂರು ಸಕ್ಕರೆ ಕರಗಿಸಿದ ನೀರಿದೆ, ಅದನ್ನ ಹಾಕ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಚಾಟ್ ಮಸಾಲ ಉದುರಿಸ್ಕೊತಾ ಇದ್ದೀನಿ. ಒಂಚೂರು ಖಾರವಾಗಿ ಮಸಾಲೆ ಹಾಕಿ ಚೆನ್ನಾಗಿರುತ್ತೆ ಜ್ಯೂಸ್ ಕುಡಿಯುವಾಗ. ಈ ಗ್ರೇಪ್ ಸ್ಕ್ವಾಶು ಮತ್ತು ಜ್ಯೂಸದ್ದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಜ್ಯೂಸ್ ಮಾಡುವ ವಿಧಾನ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.